ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪೂಜಶ್ರೀ ವ್ಲಾಗ್ಸ್. ಸೊ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಈಗ ಎಲ್ಲ ಕೆಲಸನ ಮಾಡಿಬಿಟ್ಟು ಕಸ ಗುಡಿಸ್ಬಿಟ್ಟು ನೆಲ ಒರೆಸಿ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಈಗ ಕಾಫಿ ಮಾಡೋದಕ್ಕೆ ಅಂತ ಅಡುಗೆ ರೂಮಿಗೆ ಬಂದಿದ್ದೀನಿ. ಸೊ ನಮ್ಮ ಮನೆಯವ್ರಿಗೆ ಏನು ಇದು ಬ್ರೂ ಮಾಡಿಕೊಡ್ತಾ ಇದ್ದೀನಿ. ನನ್ನ ತಮ್ಮ ಹಾರ್ಲಿಕ್ಸ್ ಬೇಕು ಅಂದ, ಅವನಿಗೆ ಹಾರ್ಲಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ನನಗೆ ಹಾಲನ್ನೇ ಬಿಸಿ ಮಾಡ್ಕೊಂಡಿದ್ದೀನಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಈಗ ಕಾಫಿ ಕೂಡ ರೆಡಿ ಆಯಿತು. ಇನ್ನು ನನ್ನ ತಮ್ಮಂಗೂ ಮತ್ತು ನಮ್ಮ ಮನೆಯವ್ರಿಗೂ ಕೊಡ್ತಾ ಇದ್ದೆ. ನಮ್ಮ ಮನೆಯಲ್ಲಿ ಪಿಲ್ಲೋಗಳು ಎಷ್ಟು ಸತಿ ರೆಡಿ ಮಾಡಿದ್ರು ನೋಡಿ ಈ ಥರ ಗುಡ್ಡೆ ಹಾಕ್ಬಿಡ್ತಾರೆ. ಕೂತ್ಕೊಂಡ್ರೆ ಅವ್ನ ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಅಲ್ವಾ, ಹಂಗಾಗಿ ಅಂದರೆ ಅಲ್ಲೇ ಬಿಸಾಕ್ಬಿಡ್ತಾರೆ. ಸೊ ಅವನು ಸಹ ರೆಡಿ ಮಾಡಬೇಕು. ಯಾವುದು ಇದು ಇದು ವೈಟ್ ಮಲ್ಕೊಂಡು ಎದ್ಮೇಲೆ ಹೆಂಗಿದ್ವು ಹಿಂಗಿಕ್ಬೇಕು. ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದ್ಯಾ? ತಗೊಂಡು ನಿಮ್ಗೆ 2 ರೂಪಾಯಿ ಮತ್ತು ಟಿಫನ್ ಎಲ್ಲ ಆಗಿದ ನಂತರ ಸ್ನಾನ ಮಾಡಿ ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡಿ ಹೊರಗಡೆ ಒಣಗಾಕೋಣ ಅಂತ ಹೇಳ್ಬಿಟ್ಟು ಹೊರಗೆ ಬಂದೆ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಜೋರು ಗಾಳಿ ಬೀಸ್ತಾ ಇದೆ ಅಂತ. ಮತ್ತು ಬಿಸಿಲು ಸಹ ಹಂಗೆ ಇತ್ತು. ಇವಾಗ ಮಳೆ ಬರೋ ವಾತಾವರಣ ಯಾವುದೇ ರೀತಿ ಕಾಣಿಸ್ತಾನೆ ಇಲ್ಲ. ಅದೇ ಸಾಯಂಕಾಲ ಸಿಕ್ಕಾಪಟ್ಟೆ ಮಳೆ ಬಂತು. ಒಂದು ಹಾಫ್ ಆನ್ ಅವರ್ ತುಂಬ ಜೋರಾಗಿ ಬಂತು. ಈ ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟು ಜೋರಾಗಿ ಮಳೆ ಬಂದಿರೋದು ನಾವಿರೋ ಏರಿಯಾದಲ್ಲಿ. ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಿದ್ದು ನೆನೀತು, ಆದರೂ ಪರವಾಗಿಲ್ಲ ಮಳೆ ಬಂತಲ್ಲ ಅನ್ನೋದೊಂದು ಖುಷಿ ಅಷ್ಟೇ. ಮತ್ತು ಈಗ ಊಟ ಏನೂ ಮಾಡಿಲ್ಲ. ಮಧ್ಯಾಹ್ನ ಊಟಕ್ಕೆ ಇನ್ನೂ ಅಡುಗೆ ಸಹ ಮಾಡಬೇಕು. ಸಾಂಬಾರು ಏನೂ ಅದರ ಇರಲಿಲ್ಲ. ಸಾಂಬಾರು ಮತ್ತು ಅನ್ನ ಮಾಡ್ಕೊತೀನಿ. ಅಷ್ಟರೊಳಗೆ ಸ್ನಾನ ಎಲ್ಲ ಮುಗಿಸಿ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕೋಣ ಅಂತ ಹೇಳ್ಬಿಟ್ಟು ಈಗ ಎಲ್ಲ ಮುಗೀತು ಕೆಲಸ ಎಲ್ಲ. ಈಗ ಅಡುಗೆ ಮಾಡಬೇಕು ಅಷ್ಟೇ. ಮತ್ತು ಹಾಲು ಒಡೆದಿತ್ತು, ಅದನ್ನು ಪನ್ನೀರ್ ಸಹ ಮಾಡಿದ್ದೆ. ನಾನು ಹೋದ ವ್ಲಾಗಲ್ಲಿ ಆಲ್ರೆಡಿ ಅದನ್ನು ಶೇರ್ ಮಾಡಿದ್ದೀನಿ. ಸೊ ನೋಡಿ ಅದೇ ಪನ್ನೀರ್ ಇದು ತುಂಬ ಚೆನ್ನಾಗಿ ಬಂದಿತ್ತು. ಇದು ಪನ್ನೀರ್ ಮಸಾಲೆ ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಪನ್ನೀರು ಸ್ವಲ್ಪ ಕಮ್ಮಿ ಇತ್ತಲ್ವ, ಹಂಗಾಗಿ ಈಗ ಪನ್ನೀರ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಉಪ್ಪು ಖಾರ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಹಾಗೆ ಒಂದು 2 ಚಿಟಿಕೆಯಷ್ಟು ಅರಿಶಿಣ ಪುಡಿ, ಈ 3ನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡೀಲಿ ಅಂತ ಹೇಳ್ಬಿಟ್ಟು ಈಗ ರುಬ್ಕೊಳ್ಳೋದಕ್ಕೆ ಮಸಾಲೆ ಏನೇನೆಲ್ಲ ಬೇಕು ಅನ್ನೋದನ್ನು ಎಲ್ಲ ಬಿಸಿ ಮಾಡ್ಕೊತೀನಿ ಒಂದ್ಸಲಿ ಎಣ್ಣೆಯಲ್ಲಿ. ಒಂದು 3-4 ಸ್ಪೂನಷ್ಟು ಬಾಣಲಿಗೆ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿಯಾಗಲಿ. ಬಿಸಿಯಾಗಿದ್ದ ನಂತರ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಅದು ಫ್ಲೇವರು ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಹಾಗೆ ಒಂದು ಪಲಾವ್ ಎಲೆ ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕಾಳುಮೆಣಸು, ಚಕ್ಕೆ, ಏಲಕ್ಕಿ ಮತ್ತು ಲವಂಗ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲ ಸ್ವಲ್ಪ ಲೈಟಾಗಿ ಬಿಸಿ ಆಗಲಿ. ಬಿಸಿ ಆಗೋ ತನಕ ಸ್ವಲ್ಪ ಹಂಗೆ ಬಿಸಿ ಮಾಡ್ಕೊಳ್ಳೋಣ. ಜಾಸ್ತಿ ಸಿಯೋ ಥರ ಎಲ್ಲ ಬಿಸಿ ಮಾಡೋದು ಬೇಡ. ಹಾಗೆಯೇ 2 ಈರುಳ್ಳಿನ ಕಟ್ ಮಾಡಿ ಅದು ಸಹ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊತಾ ಇದ್ದೀನಿ. ನೀವು ಮಾತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಸಹ ಹಾಕ್ಕೊಂಡು ಅದನ್ನು ಸಹ ಬಿಸಿ ಮಾಡ್ಕೊಳ್ಬೋದು. ಪಲಾವ್ ಎಲೆ ಜಾಸ್ತಿ ಹಾಕೋಬೇಡಿ, ಒಂದು ಸಣ್ಣ ಎಲೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇಷ್ಟನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಅದೆಲ್ಲ ಏನಿದೆ ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಹಾಗೆಯೇ ಗೋಡಂಬಿ ಸಹ ಒಂದು 6-7 ಗೋಡಂಬಿ ಸಹ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಗೋಡಂಬಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ಒಂದು 2 ಹುಳಿ ಟೊಮೊಟೊನ ಸಹ ಸೇರಿಸ್ಕೊಂಡಿದ್ದೀನಿ. ಅದನ್ನು ಸಾಫ್ಟ್ ಆಗೋ ರೀತಿ ಬೇಯಿಸ್ಕೊಳ್ಳೋಣ.
ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಎಲ್ಲ ಸ್ವಲ್ಪ ಕಮ್ಮಿ ಕಮ್ಮಿ ಅನ್ನೋ ಥರನೇ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಮಾಡ್ಕೊತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ಪೂನಷ್ಟು, ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಸಹ ಸೇರಿಸ್ಕೊತೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಸಹ ಸೇರಿಸ್ಕೊಂಡಿದ್ದೀನಿ. ಈ ಎಲ್ಲವನ್ನು ಹಾಕ್ಬಿಟ್ಟು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹಾಗೆ ಬೇಯಿಸ್ಕೊಳ್ಳೋಣ. ಮತ್ತು ಅದಾದಮೇಲೆ ಒಂದು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊತೀನಿ. ಯಾಕೆಂದರೆ ಇದು ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ವಲ್ವ, ಅದು ಸ್ವಲ್ಪ ಜಾಸ್ತಿ ಸಾಫ್ಟಾಗಿ ಆಗಲಿ ಅನ್ನೋ ಕಾರಣಕ್ಕೆ. ನೀರು ಹಾಕ್ಕೊಂಡ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ರೆ ಚೆನ್ನಾಗಿ ಸ್ಮೂತಾಗಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಆಗಿಬಿಡುತ್ತೆ. ಅದಾದಮೇಲೆ ಚೆನ್ನಾಗಿ ತಣ್ಣಗಾಗೋ ತನಕ ಬಿಡೋಣ. ತಣ್ಣಗಾಗಿದ ನಂತರ ಜಾರಲ್ಲಿ ಹಾಕ್ಕೊಂಡು ರುಬ್ಕೊತೀನಿ. ಬಿಸಿದೇ ಹಾಕ್ಕೊಂಡ್ಬಿಟ್ರೆ ಅದು ಎಲ್ಲ ಎಗರು ಬಿಡುತ್ತೆ. ಅದು ಹಂಗಾಗಿ ಈಗ ತಣ್ಣಗಾಗಿದೆ, ಎಲ್ಲವನ್ನು ಮಸಾಲೆ ಎಲ್ಲ ರುಬ್ಕೊಂಡಿದ್ದಾಯಿತು. ಈಗ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ಒಗ್ಗರಣೆಗೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಬೆಣ್ಣೆನ ಸೇರಿಸ್ಕೊಂಡಿದ್ದೀನಿ. ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಿದ ನಂತರ ಇದೇನು ಖಾರದ ಪುಡಿ ಮತ್ತು ಅರಿಶಿನ, ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ನಲ್ವ ಪನ್ನೀರು ಮತ್ತು ಆಲೂಗಡ್ಡೆನ, ಅದನ್ನು ಸೇರಿಸ್ಕೊತಾ ಇದ್ದೀನಿ ಬೆಣ್ಣೆ ಒಳಗಡೆ. ಬೆಣ್ಣೆ ಇಲ್ಲಾಂದರೆ ತುಪ್ಪ ಸಹ ಹಾಕ್ಕೋಬೋದು, ಇಲ್ಲ ಅಂದರೆ ಆಯಿಲನ್ನ ಹಾಕ್ಕೊಳ್ಬಹುದು. ನಾನು ಬೆಣ್ಣೆ ಇತ್ತಲ್ವ ಹಂಗಾಗಿ ಬೆಣ್ಣೆನೇ ಸೇರಿಸ್ಕೊಂಡಿದ್ದೀನಿ. ಫ್ಲೇವರು ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಪನ್ನೀರು ಎಲ್ಲ ನೀಟಾಗಿ ಫ್ರೈ ಆಗೋವರೆಗೂ ಇದರಲ್ಲೇ ಸ್ವಲ್ಪ ಹೊತ್ತು ಒಂದು ನಿಮಿಷ, 1.5 ನಿಮಿಷಗಳ ಕಾಲ ಇದರಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆಗಿದ ನಂತರ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಒಂದು ಸ್ವಲ್ಪ ಲೈಟಾಗಿ ಕುದಿ ಬರಲಿ. ಕುದಿ ಬಂದಿದ್ದಾದಮೇಲೆ ನಮಗೆ ಎಷ್ಟು ಬೇಕೋ ನೀರನ್ನ ಅಷ್ಟನ್ನೇ ಆ್ಯಡ್ ಮಾಡ್ಕೊಳ್ಳೋಣ. ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಮತ್ತು ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಚಪಾತಿ ಆ ಥರ ಏನು ಮಾಡ್ತಾಯಿಲ್ಲ, ಅನ್ನದ ಜೊತೆಗೆ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಮಾಡ್ತಾಯಿದ್ದೀನಲ್ವ ಹಂಗಾಗಿ. ಹಾಗೆ ಹುಳಿಗೆ ಟೊಮೊಟೊ ಸಹ ಹಾಕ್ಕೊಂಡಿದ್ದೀವಿ. ಮತ್ತು ಇದು ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಂಗಾಗಿ. ಮತ್ತು ಇದಕ್ಕೆ ಐಸ್ ಕ್ರೀಮ್ ಸಹ ಹಾಕ್ಕೊಳ್ಬಹುದು, ಅದು ಸಹ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಐಸ್ ಕ್ರೀಮ್ ಇರಲಿಲ್ಲ ಹಂಗಾಗಿ ಹಾಕ್ಕೊಂಡಿಲ್ಲ. ಹಾಲಿನ ಕೆನೆನ ಹಾಕ್ಕೊಂಡಿದ್ದೀನಿ ಒಂದು 2 ಸ್ಪೂನಷ್ಟು. ಹಾಗೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಪನ್ನೀರ್ ಮಸಾಲ ಗ್ರೇವಿ ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ರೆಡಿ ಸಹ ಆಯಿತು. ಈಗ ಅನ್ನದ ಜೊತೆಗೆ ಹಾಕ್ಕೊಂಡು ಊಟನ ಮಾಡ್ತಾಯಿದ್ದೀವಿ ನಾನು ಮತ್ತು ನನ್ನ ತಮ್ಮ. ತುಂಬ ರುಚಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನೀವು ಸಹ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ. ನನ್ನ ತಮ್ಮ ಹೆಂಗೆ ಅಂದರೆ ಊಟಕ್ಕಿಂತಲೂ ನೀರು ಕುಡಿಯೋದೇ ಜಾಸ್ತಿ. ಊಟ ಮಾಡೋ ಅಷ್ಟರೊಳಗೆ 1 ಲೀಟ್ರ್ ನೀರು ಖಾಲಿ ಮಾಡಿ ಹಾಕ್ಬಿಟ್ಟಿರ್ತಾನೆ. ಬಾಟ್ಲ್ ಯಾವಾಗೂ ಮುಂದೆನೇ ಇಟ್ಕೊಂಡಿರ್ತಾನೆ. ಆ ಊಟ ಮುಗಿಯೋಷ್ಟೊತ್ತಿಗೆ ಒಂದು ಬಾಟ್ಲ್ ಫುಲ್ ನೀರು ಖಾಲಿಯಾಗಿರ್ತವೆ. ಈಗ ಇಬ್ಬರು ಊಟನ ಮಾಡ್ತಾಯಿದ್ವಿ. ಹಾಗೆ ನೋಡ್ತಾ ಇರ್ಬೋದು, ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಒಣಗಾಕಿದ್ದೀನಿ. ಮಳೆ ಸಾಯಂಕಾಲ ಎಷ್ಟು ಜೋರಾಗಿ ಬರ್ತಾಯಿದೆ ಅಂತ. ನಾನು ಒಣಗಾಕಿರೋ ಬಟ್ಟೆ ಎಲ್ಲ ಫುಲ್ ನೆಂದೋಗ್ಬಿಟ್ಟಿದೆ. ನಾನು ತಗೊಳ್ಳೋ ಅಷ್ಟರೊಳಗೆ ನೆಂದ್ಬಿಟ್ಟಿದ್ವಿ. ಬಿಡು ಹೆಂಗಿದ್ರು ನೆಂದಿದೆ ಅಂತ ಹೇಳ್ಬಿಟ್ಟು ಹಂಗೆ ಮಳೆಯಲ್ಲೇ ಬಿಟ್ಬಿಟ್ಟಿದ್ದೀನಿ. ಈ ವರ್ಷದಲ್ಲಿ ಇದೇ ಫಸ್ಟ್ ಟೈಮು ಇಷ್ಟು ಜೋರಾಗಿ ಮಳೆ ಬರ್ತಾ ಇರೋದು. ಸೊ ಈ ಪಾಟೆಲ್ಲ ಖಾಲಿ ಇದ್ವಲ್ಲ, ಇಷ್ಟು ದಿನ ಬಿಸ್ತು ಅಂತ ಹೇಳ್ಬಿಟ್ಟು ಯಾವ ಪಾಟಲ್ಲಿ ನಾನು ಗಿಡಗಳನ್ನ ಹಾಕಿರಲಿಲ್ಲ. ಇವಾಗ ವಾತಾವರಣ ಸ್ವಲ್ಪ ಕೂಲಾಗಿದೆ ಅಲ್ವಾ, ಅವಾಗವಾಗ ಮಳೆ ಸಹ ಬರ್ತಾಯಿದೆ. ಪಾಟಲ್ಲಿ ಗಿಡ ಸಹ ತಗೊಬಂದು ಹಾಕಬೇಕು. ಈ ಮಳೆಗಾಲದಲ್ಲಿ ಚೆನ್ನಾಗಿ ಗಿಡ ಬರ್ತವೆ. ಅದೇ ಬೇಸಿಗೆಗಾಲದಲ್ಲಾದರೆ ಆ ಬಿಸಿಲಿಗೇನೆ ಹೀಟಿಗೇನೆ ಒಣಗೋಗ್ಬಿಡ್ತವೆ. ಹಂಗಾಗಿ ಇಷ್ಟು ದಿನ ಹಾಕಿರಲಿಲ್ಲ ನಾನು. ಇನ್ನು ಮುಂದೆ ತಗೊಬಂದು ಹಾಕಬೇಕು. ಆ್ಯಂಡ್ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ ಅನ್ನೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ. ಸೊ ಹಾಗಾಗಿ ನೆಕ್ಸ್ಟ್ ಒಂದು ಬೆನಿಫಿಟ್ ವೀಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.